ಓಂ ಶ್ರೀ ಪವಾಡ ಬಸವೇಶ್ವರಾಯ ನಮಃ. ದವನದ ಹುಣ್ಣಿಮೆ ಜಾತ್ರೆಯ 4ನೇ ದಿನದ ಕಾರ್ಯಕ್ರಮಗಳ ವಿವರ ಅಂದರೆ ಸೋಮವಾರ 6/4/2026 ಕಾರ್ಯಕ್ರಮಗಳ ವಿವರ ಈ ರೀತಿಯಾಗಿದೆ. ಬೆಳಗ್ಗೆ 10 ಗಂಟೆಗೆ ಎತ್ತಿನ ಗಾಡಿ ರೇಸ್ ಓಪನ್ ಮೈದಾನ, ಸಮಯ 3 ನಿಮಿಷ. ಸ್ಪರ್ಧೆಯ ಪ್ರವೇಶ ಫೀ 501 ರೂಪಾಯಿ. ಪ್ರಥಮ ಬಹುಮಾನ 30,001 ರೂಪಾಯಿ. ಭಕ್ತಿ ಸೇವೆ ಶ್ರೀ ಬಸಪ್ಪ ಹ ಮೇಲಿನಮನಿ ಸಾಕಿನ್ ಗೋನಾಳ್ ಪಿಎನ್ ಹಾಗೂ ಶ್ರೀ ಮಲ್ಲು ನಾ ಹಂಗರ್ಗಿ ಅವರಿಂದ. ದ್ವಿತೀಯ ಬಹುಮಾನ 20,001 ರೂಪಾಯಿ. ಭಕ್ತಿ ಸೇವೆ ಶ್ರೀ ಗಂಗಪ್ಪ ಗು ಪಟೇಲ್ ಹಾಗೂ ಶ್ರೀ ಸಲೀಂ ಬೇಪಾರಿ ಸಾಕಿನ್ ಮುದ್ದೇಬಿಹಾಳಿಯವರಿಂದ. ತೃತೀಯ ಬಹುಮಾನ 30,001 ರೂಪಾಯಿ. ಭಕ್ತಿ ಸೇವೆ ಶ್ರೀ ಯಲಗುರುದಪ್ಪ ಚ ಬ್ಯಾಲಾಳ್ ಕೂಡ್ಗಿ ಸಾಕಿನ್ ಬಸರಕೋಡಿಯವರಿಂದ. ಚತುರ್ಥ ಬಹುಮಾನ 5,001 ರೂಪಾಯಿ. ಭಕ್ತಿ ಸೇವೆ ಶ್ರೀ ಪ್ರಭು ಶಾಂತಪ್ಪ ಬಿರಾದಾರ್ ಸಾಕಿನ್ ಬಸರಕೋಡಿಯವರಿಂದ ಜರುಗುತ್ತಿದ್ದು, ಜೊತೆಗೆ ಜಾತ್ರೆ ಯಶಸ್ವಿಯಾಗಲಿಕ್ಕೆ ಅನೇಕ ಮಹನೀಯರು 50,000 ರೂಪಾಯಿ, 51,000 ರೂಪಾಯಿ, 25,000 ರೂಪಾಯಿ, 10,000 ರೂಪಾಯಿ, 5,000 ರೂಪಾಯಿ ಈ ರೀತಿಯಾಗಿ ಅನೇಕ ತಮ್ಮ ಕೈಲಾದ ಮಟ್ಟಿಗೆ ಧನ ಸಹಾಯ ನೀಡುವ ಮೂಲಕ ಇಡೀ ಜಾತ್ರೆ ಯಶಸ್ವಿಯಾಗಲು ಕಾರಣೀಭೂತರಾಗಿದ್ದಾರೆ. ಅವರೆಲ್ಲರಿಗೂ ಶ್ರೀ ಪವಾಡ ಬಸವೇಶ್ವರ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಜೊತೆಗೆ ಇವತ್ತಿನ ಸಂಪೂರ್ಣ ಅನ್ನ ಪ್ರಸಾದ ಸೇವೆಯನ್ನ ದಿವಂಗತ ಶ್ರೀ ನಿಂಗನಗೌಡ ಶಂ ಪಾಟೀಲ್ ಹೆಬ್ಬಳ್ಳಿಗೌಡರು ಸಾಕಿನ್ ಬಸರಕೋಡಿಯವರಿಂದ ಇವರ ಸ್ಮರಣಾರ್ಥಕವಾಗಿ ಅನ್ನ ಸಂತರ್ಪಣೆ ಸೇವೆ ಜರುಗುತ್ತಿದ್ದು, ಜೊತೆಗೆ ಇಂದು ರಾತ್ರಿ 8 ಗಂಟೆಗೆ ಜಿ ಕನ್ನಡ ವಾಹಿನಿಯ ಕಾಮಿಡಿ ಕಿಲಾಡಿಗಳು ಗೋಪಾಲ್ ಹುಗಾರ್ ಹಾಗೂ ಗೋಪಾಲ್ ಇಂಚಿಗೇರಿ ಇವರ ನೇತೃತ್ವದಲ್ಲಿ ಕಲಾ ಸಿಂಚನ ಮೆಲೋಡಿಸ್ ತಂಡದಿಂದ ಹಾಸ್ಯ ರಸಮಂಜರಿ ಸಂಗೀತ ಸಿಂಚನ ಕಾರ್ಯಕ್ರಮ ಜರುಗುತ್ತಿದ್ದು, ಜೊತೆಗೆ ಈ ಸಂಗೀತ ಸಿಂಚನ ಕಾರ್ಯಕ್ರಮದ ಸ್ಟೇಜಿನ ಸೇವೆಯನ್ನ ಶ್ರೀ ಪವಾಡ ಬಸವೇಶ್ವರ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವಂತಹ ಶ್ರೀ ಪವಾಡ ಬಸವೇಶ್ವರ ಪ್ರೌಢಶಾಲೆ ಹಾಗೂ ಮಾತೋಶ್ರೀ ಶಿವಲಿಂಗಮ್ಮ ಬ ನಾಡಗೌಡರು ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳು ಹಾಗೂ ಸಿಬ್ಬಂದಿ ವರ್ಗದಿಂದ ಜರುಗಿದೆ. ಜೊತೆಗೆ ಇಡೀ ಕಾರ್ಯಕ್ರಮದ LED ಒಂದು ಫೋಟೋ ಸೇವೆಯನ್ನ ಶ್ರೀ ಅಬಿ LED ಮುದ್ದೇಬಾಳಿಯವರಿಂದ ಜರುಗುತ್ತಿದ್ದು, ಈ ದಿನದ ಕಾರ್ಯಕ್ರಮಗಳು ಸರ್ವ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು 4ನೇ ದಿನದ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕೋರಿಕೆ. ಓಂ ಶ್ರೀ ಪವಾಡ ಬಸವೇಶ್ವರ.